ಬಿಗ್ ಬಾಸ್ ಖ್ಯಾತಿಯ ನಟಿ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಅರವಿಂದ್ ವೆಂಕಟೇಶ್ ಅವರ ರೆಡ್ಡಿಯವರ ವಿರುದ್ಧ. ಸೊ ನನ್ನ ಜೊತೆ ಈಗ ಅವರೇ ಇದ್ದಾರೆ. ಸರ್, ಈ ಆರೋಪಗಳಿಗೆ ಸಾಕಷ್ಟು ಹಿನ್ನೆಲೆ ಇದೆ, ಸಾಕಷ್ಟು ವರ್ಷಗಳ ಒಂದಷ್ಟು ರಿಲೇಷನ್ಶಿಪ್ ಇದೆ. ಇದೆಲ್ಲ ಆದರೂ ಕೂಡ ಈ ರೀತಿಯಾದಂಥ ಆರೋಪ ಯಾಕೆ? ಅದೇ ಕ್ವಶನ್ ಮಾರ್ಕ್ ಸರ್. ಅದು ನಿಜವಾಗ್ಲೂ ಯಾಕೆ ಈ ಥರ ಆರೋಪ ಮಾಡ್ತಾ ಇದ್ದಾರೆ, ಇಲ್ಲ ಯಾಕೆ ನನ್ನನ್ನು ತಿರ್ಗಾ ಈ ವಿಚಾರಕ್ಕೆ ಎಳಿತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ಅದು ಮುಗಿದೋಗಿರೋಂಥ ಕತೆ. ಆ ಮುಗಿದೋಗಿರೋಂಥ ಕತೆಗೆ ತಿರ್ಗಾ ನನ್ನನ್ನು ಎಂಟ್ರಿ ಕೊಡ್ತಾ ಇದ್ದಾರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಥರ ಕೊಡಿಸ್ತಾ ಇದ್ದಾರೆ. ಸೊ ಐ ರಿಯಲಿ ಡೋಂಟ್ ನೋ ವಾಟ್ ಹರ್ ಮೋಟಿವ್ ಇಸ್ ಆ್ಯಂಡ್ ಐ ಡೋಂಟ್ ನೋ ವಾಟ್ ಹರ್ ಇಂಟೆನ್ಷನ್ಸ್ ಆರ್. ಸರ್, ನಮ್ಮ ನ್ಯೂಸ್ 18 ಜೊತೆಲೇ ಯಾರು ಆರೋಪ ಮಾಡಿದ್ದಾರೆ ಅವರು ಮಾತಾಡುವಂಥ ಸಂದರ್ಭದಲ್ಲಿ ನಾವು ರಿಲೇಷನ್ಶಿಪ್ನಲ್ಲಿದ್ವಿ ಇಲ್ಲ ಅಂತ ಅನ್ನಲ್ಲ, ಆದರೆ ಅವರ ಆ ಸಂದರ್ಭದಲ್ಲಿ ನಾನು ಅನುಭವಿಸಿದಂಥ ಒಂದಷ್ಟು ಅವರ ಹಿಂಸೆಗಳು, ಅವರ ಭಾಷೆ, ಸೊ ಇದೆಲ್ಲದರಿಂದ ನಾನು ಬೇಸತ್ತು ಈ ರೀತಿ ಅವರಿಂದ ರಿಲೇಷನ್ಶಿಪ್ನಿಂದ ಹೊರಬರಬೇಕಾಯಿತು ಅನ್ನುವಂಥ ಒಂದು ಆರೋಪ ಮಾಡ್ತಾರೆ ಅವರು. ಸರ್, ನಾನು ಕೇಳ್ಪಟ್ಟೆ, ಏನೋ 2 ಗಂಟೆ ರಾತ್ರಿಗೆ ಬರ್ತಾಯಿದ್ದೆ, 3 ಗಂಟೆ ರಾತ್ರಿಗೆ ಬರ್ತಾಯಿದ್ದೆ ಅಂತ ಏನೋ ಹೇಳಿದ್ದಾರೆ. ನಾನು ಕೇಳಿಸ್ಕೊಂಡೆ. ಒಂದು ವಾರದಲ್ಲಿ ನಾನಿರೋದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿನಲ್ಲಿ, ನಾನಿರೋದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ, ನಾನಿರೋದು ಲ್ಯಾಂಡ್ ಡೆವಲಪ್ಮೆಂಟ್ ಫೀಲ್ಡಲ್ಲಿ. ಯಾವತ್ತೋ 1 ದಿನನೋ 2 ದಿನನೋ ಮನೆಗೆ ಬರೋದು ಲೇಟ್ ಆಗುತ್ತೆ. ಅದು ಎಲ್ಲರಿಗೂ ಆಗುತ್ತೆ. ಕೆಲಸ ಮಾಡೋರು ಅಂದರೆ ಬಿಸ್ನೆಸ್ ಮ್ಯಾನ್ ಅಂದಮೇಲೆ ಎಲ್ಲರಿಗೂ ಅದು ಲೇಟ್ ಆಗುತ್ತೆ. ಸೊ ಯಾವಾಗೋ 1 ಸತಿನೋ 2 ಸತಿನೋ ಲೇಟ್ ಆಗಿರ್ಬೋದು. ಬಟ್ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಇಡೀ ರಾತ್ರಿ ಫೋನಲ್ಲಿ ಮಾತಾಡ್ತಾ ಇದ್ವಿ. ನನ್ನ ಮನೇಲಿದ್ದು ಅವ್ರ ಮನೇಲಿದ್ದಾಗ ಇಡೀ ರಾತ್ರಿ ಫೋನಲ್ಲಿ ಮಾತಾಡ್ತಾ ಇದ್ವಿ. ಒಂದು ವಾರದಲ್ಲಿ ಅಟ್ಲೀಸ್ಟ್ 3 ದಿನ 4 ದಿನ ಒಂದೇ ಮನೇಲಿ ಇರ್ತಾ ಇದ್ವಿ. ಸೊ ಯಾವತ್ತು ಇರ್ತಾ ಇರಲಿಲ್ವೋ ಆವತ್ತಿನ ದಿನ ಮಾತ್ರ ಫೋನಲ್ಲಿ ಮಾತಾಡ್ತಾ ಇದ್ವಿ. ಸೊ ದಟ್ ವಾಸ್ ಅ ಟ್ರೆಂಡ್. ನಾವು ರೆಗ್ಯುಲರಾಗಿ ಅದೇ ಥರ ಕಾಂಟ್ಯಾಕ್ಟಲ್ಲಿ ಇರ್ತಾ ಇದ್ದಿದ್ದು. ಸೊ ಯಾವತ್ತೋ ಒಂದಿನ ಲೇಟಾಗಿ ಬಂದು ಒಂದು ಫೋನ್ ಮಾಡಿದರೆ ಅದು ತಪ್ಪು ಅಂದರೆ ಇವಾಗ ನಾನು ಏನು ಹೇಳಿ ನಿಮಗೆ? ಹೌ ಕ್ಯಾನ್ ಐ ಡಿಸ್ಪ್ರೂವ್, ಹೌ ಕ್ಯಾನ್ ಐ ಪ್ರೂವ್ ದಟ್ ಈಸ್ ಹರಾಸ್ಮೆಂಟ್? ಇಟ್ಸ್ ಅ ಬೇಸಿಕ್ ಥಿಂಗ್. ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದ ಮೇಲೆ ಎಲ್ಲರಿಗೂ ಆಗತ್ತೆ ಅದು. ಇವಾಗ ಒಂದಿನ ಲೇಟಾಗಿ ಬಂದು ಫೋನ್ ಮಾಡಿದ್ರೆ ತಪ್ಪಾ? ಅಶ್ಲೀಲ ಪದಗಳನ್ನು ಬಳಸ್ತಿದ್ರು ನನ್ನ ವಿರುದ್ಧ ಅನ್ನುವಂಥದ್ದು ಸರ್. ನನ್ನ ಲೈಫಲ್ಲಿ ನಾನು ಇವತ್ತವರೆಗೂ ಅಮ್ಮಮ್ಮ ಅಂದರೆ ಇಂಗ್ಲೀಷಲ್ಲಿ 1-2 ಪದ ಯೂಸ್ ಮಾಡಿರ್ಬೋದೇ ಹೊರತು ನಾನು ಯಾವತ್ತೂ ಯಾರಿಗೂ ಬೈದವನು ಅಲ್ಲ, ನಾನು ಯಾವತ್ತೂ ಯಾರಿಗೂ ಕಿರುಕುಳ ಕೊಟ್ಟವನು ಅಲ್ಲ, ನಾನು ಯಾವತ್ತೂ ಯಾರಿಗೂ ಒಂದು ರೂಢಾಗಿ ಮಾತಾಡೋನು ಅಲ್ಲ. ನನ್ನ ಸರ್ಕಲ್ಲು, ಇನ್ಫ್ಯಾಕ್ಟ್ ನನ್ನ ಸ್ಟಾಫು, ಇನ್ಫ್ಯಾಕ್ಟ್ ನನ್ನ ಮನೆ ಸ್ಟಾಫು, ಯಾರನ್ನ ಬೇಕಾದರೂ ಕೇಳ್ಕೊಳ್ಳಿ ನೀವು, ನಾನು ಇವತ್ತವರೆಗೂ ಯಾರನ್ನೂ ವಾಯ್ಸ್ ರೇಸ್ ಮಾಡಿ ಕೂಡ ಮಾತಾಡಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಗೆ ಏನು ಹೇಳಬೇಕು ಅಂದರೆ, ಆ ಹುಡುಗಿ ನಮ್ಮ ಮಗು ಥರ ನೋಡ್ಕೊತಾ ಇದ್ದೆ. ಬಟ್ ಐ ಡೋಂಟ್ ನೋ. 2023ರಲ್ಲೇ ಮುಗಿದದ್ದು 2025 ಆಗಸ್ಟಿಂದ ಮತ್ತೆ ಶುರುವಾಗುತ್ತೆ. ನನ್ನ ಮನೆ ಬಾಡಿಗೆ ಮನೆ ಇರುವಂಥ ಓನರ್ಗೆ, ನನ್ನ ಸ್ನೇಹಿತೆಗೆ ಮತ್ತು ನನ್ನ ತಂದೆ ತಾಯಿಗೆ ಒಂದು ಲೆಟ್ರು, ಅದು ಕೂಡ ಟೈಪ್ ಮಾಡಿ ಪ್ರಿಂಟ್ ತೆಗೆದು ಆ ಲೆಟ್ರನ್ನ ಕಳಿಸಿದ್ದಾರೆ. ಈ ರೀತಿಯಾದಂಥ ಕಿರುಕುಳ ಕೊಟ್ಟಿದ್ದಾರೆ. ಅಶ್ಲೀಲ ಪದಗಳಿಂದ ಫೋಟೋಗಳನ್ನ ಮಾರ್ಕ್ ಮಾಡಿ ಬೇರೆ ಬೇರೆ ರೀತಿಯಾದಂಥ ಟಾರ್ಚರ್ಗಳು. ಸರ್, ಫಸ್ಟ್ ಆಫ್ ಆಲ್ ನೀನು ಎಲ್ಲಿದೆಯಾ ಅಂತ ಗೊತ್ತಿಲ್ಲ, ನಿನ್ನ ಮನೆ ಓನರ್ ಯಾರು ಅಂತ ಗೊತ್ತಿಲ್ಲ, ನಿಮ್ಮ ಮನೆ ಅಡ್ರೆಸ್ ಗೊತ್ತಿಲ್ಲ, ನಿನ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ನನ್ನ ಹತ್ರ. ನಾನು ಹೆಂಗೆ ಕೊಡಲಿ ಸರ್? ಪೋಸ್ಟ್ ಹೆಂಗೆ ಮಾಡಲಿ ಹೇಳಿ? ಯು ಜಸ್ಟ್ ಪ್ರೂವ್ ದಿಸ್ ಟು ಮೀ. ಒಂದು ಕಡೆ ಪೋಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಇನ್ನೊಂದು ಕಡೆ ಮನೆ ಹತ್ರ ಎತ್ಕೊಂಬಂದು ಬಿಸಾಕಿದ್ದೀವಿ ಅಂತ ಹೇಳಿದ್ದಾರೆ ಅಲ್ವಾ? ಆ ಥರ ಬಿಸಾಕಿರೋದು ಏನಾದರೂ ಇದ್ದರೆ ಎಲ್ಲ ಮನೆಗಳಲ್ಲೂ ಇವತ್ತು ಸೆಕ್ಯೂರಿಟಿಗೆ CC ಕ್ಯಾಮ್ರಾಗಳಂತ ಇರ್ತದಲ್ವಾ? ಸೊ ಒಂದು ರೆಕಾರ್ಡಿಂಗ್ ಆದರೂ ತೋರಿಸ್ಲಿ, ನಾನಾಗಲಿ ಇಲ್ಲ ನನ್ನ ಸ್ಟಾಫ್ ಆಗಲಿ ಇಲ್ಲ ಯಾರಾದರೂ ಒಬ್ಬರು ತಂದು ಅಲ್ಲಿ ಮನೆ ಹತ್ರ ಬಿಸಾಕಿರೋದನ್ನು ಒಂದು CC ಕ್ಯಾಮ್ರಾ ರೆಕಾರ್ಡಿಂಗಲ್ಲಿ ತೋರಿಸ್ಲಿ. ಮ್ಯಾಲಿಷಿಯಸ್ ಅಲಿಗೇಷನ್ಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸರ್. ಇವಾಗ ನಾನು ಹೇಳಿದೆ ನಿಮಗೆ, ಒಬ್ಬರ ಜೊತೆ ಸಂಬಂಧದಲ್ಲಿರುವಾಗ ನಾನು ಮಾಡಿರಬೇಕು ಅಂತ ನೀನು ಯಾಕೆ ಸಸ್ಪಿಷಿಯಸ್ ಆಗ್ತಾ ಇದೆಯಾ? ಅವರೇ ಮಾಡಿರ್ಬೋದಲ್ವಾ, ಅವರೇ ಮಾಡ್ಕೊಂಡಿರ್ಬೋದಲ್ಲ. ಸೊ ವೈ ಮೀ? ಅವ್ರು ಧೈರ್ಯವಾಗಿ ನಿಮ್ಮ ಹೆಸರನ್ನು ಇರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ತಗೋತಿದ್ದಾರೆ. ನೀವು ಒಂದು ಆರೋಪ ಮಾಡಿದ್ರಿ, ಅವರು ಕೂಡ ಒಂದು ರಿಲೇಷನ್ಶಿಪ್ ನನ್ನ ಜೊತೆ ಹೊರತು ಪ್ರೀತಿಯಲ್ಲಿರುವಾಗಲೂ ಕೂಡ ಬೇರೆಯವ್ರ ಜೊತೆ ಒಂದು ಸಂಬಂಧ ಇತ್ತು ಅಂತ. ಆ ಸಂಬಂಧ ಯಾರು ಏನು ಎತ್ತ ಹೇಳ್ಬೋದಾ ಅಂತ ಸರ್? ಯಾಕೆ ನೀವು ಇಷ್ಟೆಲ್ಲ ಆದರೂ ಕೂಡ ಆ ಹೆಸರನ್ನು ಯಾಕೆ ತಗೋತಾ ಇಲ್ಲ ಅಂತ ಸರ್? ನಾನು ಹೇಳ್ದಂಗೆ ನನಗೆ ಈ ಎಂಟೈರ್ ಎಪಿಸೋಡಲ್ಲಿ ಪಾರ್ಟ್ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಇನ್ನೊಬ್ರು ಹೆಸರು ತೊಗೊಂಡು ನಾನು ಏನು ಮಾಡಲಿ ಸರ್? ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಹೋಲ್ ಪ್ರೋಸೆಸ್ ಎಟ್ ಆಲ್. ಸೊ ಅವ್ರವ್ರು ಮಾಡಿರೋದು ಅವ್ರವ್ರು ಅನುಭವಿಸ್ತಾರೆ, ಅವ್ರವ್ರು ಮಾಡಿರೋ ಕರ್ಮ ಅವ್ರವ್ರು ಇವತ್ತಿನ ದಿನ ತೀರಿಸ್ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಪ್ರಪಂಚಕ್ಕೆಲ್ಲ ಗೊತ್ತಾಗತ್ತೆ, ಇವತ್ತಿಲ್ಲ ನಾಳೆ ಗೊತ್ತಾಗತ್ತೆ. ನೆನ್ನೆ ಅಲ್ಲ ಇವತ್ತು ಗೊತ್ತಾಗಿದೆ, ಇವತ್ತಿಲ್ಲ ನಾಳೆ ತಿರ್ಗಾ ಇನ್ನೂ ಗೊತ್ತಾಗತ್ತೆ. ಸಾಕಷ್ಟು ವಿಚಾರ ಇನ್ನೂ ಗೊತ್ತಾಗತ್ತೆ, ಸಾಕಷ್ಟು ವಿಚಾರ ಇನ್ನೂ ಬಯಲಿಗೆ ಬರ್ತದೆ. ಐ ಆಮ್ ಶ್ಯೂರ್ ಇನ್ ಅ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ a lot of other people are also going to come and make allegations. or they're going to come in front of you all and show you all substantial proof to say that she's done the same to a several number of people.
So why am I involved? I don't want to be a part of it. So why should I take anybody's name? I really don't. ಇನ್ನೂ ಒಂದು ಆರೋಪ ಮಾಡಿದ್ರಿ ಸರ್, ಸಾಕಷ್ಟು ಇನ್ನೂ 3 ಜನ ಒಂದಷ್ಟು ದುಡ್ಡು ಇಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆರೋಪ ಮಾಡ್ತಾರೆ. ಅವರು ಕೂಡ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ. ನಿಮ್ಮ ಒಂದು ಸಂಬಂಧದ ಸಂದರ್ಭದಲ್ಲಿ ವಾಪಸ್ ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಹಣ ನಿಮ್ಮ ಹತ್ರ ಪಡ್ಕೊಂಡಿದ್ರು, ನೀವೇನಾರು ಅದನ್ನು ವಾಪಸ್ ಕೇಳುವಂಥ ಪ್ರಯತ್ನ ಏನಾರು ಆಗಿತ್ತಾ? ಸರ್ 2 ವರ್ಷದಿಂದ ಕಾಂಟ್ಯಾಕ್ಟಲ್ಲೇ ಇಲ್ಲ ಅಂದರೆ ನಾನು ಇನ್ನೇನು ಹೇಳಿ ಸರ್, ಅಷ್ಟೇ ನಾನು ಹೇಳೋದು. 2 ವರ್ಷಗಳ ಹಿಂದೆ ಏನಾದರೂ ಹಣವನ್ನು ಪಡೆಯುವಂಥ ಕೆಲಸಕ್ಕೋಸ್ಕರ ಏನಾರು ಕೇಳಿದ್ರ ನೀವು? ಆ ಒಂದು ಕಾರಣಕ್ಕೋಸ್ಕರ ಏನಾದರೂ ಈ ರೀತಿಯಾದಂತಹ ಅಲಿಗೇಷನ್ಸ್ಗಳು ಬರ್ತಾ ಇದಾವ ಅಂತ? ಅರ್ಥ ಆಗಿಲ್ಲ ನೀವು ಕೇಳ್ತಾ ಇರೋದು. ಒಂದಷ್ಟು ಅವ್ರದ್ದು ಅದೇ ಕೆಲಸ, ಒಂದು ಸ್ನೇಹಿತರ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ 80 ಲಕ್ಷ, ಯಾರೋ ಒಬ್ರು ಅವರು ಕೂಡ ಬಂದಿದ್ರು, ಅವ್ರು ದುಡ್ಡು ಕೇಳಿದಾಗ ಸೂಸೈಡ್ ಅನ್ನುವಂಥ ಒಂದು ವೆಪನ್ಸ್ ಬಳಸ್ತಾರೆ ಅಂತ. ಆ ರೀತಿಯಾಗಿ ಏನಾರ ನೀವು ಯಾವುದಾದ್ರೂ ನಿಮ್ಮ ಬಳಿ ವ್ಯವಹಾರಕ್ಕೆ ಅಂತ ಹಣವನ್ನು ಏನಾರು ತೊಗೊಂಡಿದ್ರ ಅವರು, ಅದನ್ನು ನೀವೇನಾದ್ರು ಕೇಳಿದುಂಟಾ ಅಂತ? ಮನೆ ಗೃಹ ಪ್ರವೇಶಕ್ಕೆ ತೊಗೊಂಡಿರೋದು ನಿಜ, ತಮ್ಮನ ಮದುವೆಗೆ ತೊಗೊಂಡಿರೋದು ನಿಜ, ತಮ್ಮನ ಎಂಗೇಜ್ಮೆಂಟಿಗೆ ತೊಗೊಂಡಿರೋದು ನಿಜ. ಅದೆಲ್ಲ ನಾನೇ ಟ್ರಾನ್ಸ್ಫರ್ ಮಾಡಿದ್ದೀನಿ ವೈಟಲ್ಲಿ. ಅದಕ್ಕೆ ಸಂಬಂಧಪಟ್ಟಂಥ ಬಿಲ್ಸ್ ಎಲ್ಲ ಅಲ್ಲಲ್ಲೇ ಇದೆ, ನನ್ನ ಹತ್ರನೇ ಇದೆ ಎಲ್ಲ. ಅದು ಬಿಟ್ಟು ಅವಳು ಯಾವತ್ತೂ ನನ್ನನ್ನು ಎಕ್ಸ್ಟಾರ್ಷನ್ ರೀತಿ ದುಡ್ಡು ಕೇಳಿಲ್ಲ. ಸರ್, ಕೊನೆಯದಾಗಿ ಡಾಕ್ಯುಮೆಂಟ್ಸ್ಗಳು ಬಂದಿದೆ ಅಂತ ಅಂದ್ರಿ, ಆ ಡಾಕ್ಯುಮೆಂಟ್ಸ್ ಯಾವುದು ಏನು ಅಂತ ಹೇಳ್ಬೋದಾ ನೀವೀಗ? ದಯವಿಟ್ಟು ನಾಳೆ ಮಧ್ಯಾಹ್ನವರೆಗೂ ವೆಯ್ಟ್ ಮಾಡಿ, ನಾಳೆ ಮಧ್ಯಾಹ್ನ ಅದನ್ನು ನಿಮ್ಗೆ ತಲುಪಿಸ್ತೀನಿ. ಇಷ್ಟೆಲ್ಲ ಆಗಿದೆ ಸರ್. ಕೊನೆಯದಾಗಿ ಕಾನೂನು ಹೋರಾಟಕ್ಕೆ ಏನಾರ ಮುಂದುವರಿತೀರಾ? ಇಷ್ಟೆಲ್ಲ ನಿಮ್ಮ ಬೀದಿಲ್ ತಂದು ನಿಲ್ಲಿಸಿದ್ದಾರೆ ನನ್ನನ್ನು ಅಂತ ನೀವೇ ಹೇಳಿದ್ದೀರಾ. ಬೀದಿಲ್ ತಂದು ನಿಲ್ಲಿಸಿರೋರಿಗೆ ನೀವೇನಾದರೂ ಕಾನೂನಿನ ಪಾಠ ಅಥವಾ ಬೇರೆ ರೀತಿಯಾದಂತಹ? ನಾಟ್ ಇಂಟ್ರೆಸ್ಟೆಡ್ ಸರ್, ವೇಸ್ಟ್ ಆಫ್ ಟೈಮ್. ಇದಿಷ್ಟು AVR ವೆಂಕಟೇಶ್ ರೆಡ್ಡಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.